ಇವಾಗ ನ್ಯಾಮತಿ ತಾಲೂಕಿನ ಮಾದಾಪುರ ಎಂಬ ಗ್ರಾಮದಲ್ಲಿ ಇದ್ದೀವಿ. ಸೊ ನಮ್ಮ ರೈತರಾದಂಥ ಜಯಪ್ಪ ಅವರು ಅಡಿಕೆ ತೋಟಕ್ಕೆ ಗೊಬ್ಬರನ ಕೇಳ್ಕೊಂಡು ಬಂದಿದ್ರು ನಮ್ಮ ಗ್ರೋಮರ್ ಅಂಗಡಿಗೆ. ಸೊ ನಾವು ಗ್ರೋಮರ್ ಅಂಗಡಿಯಲ್ಲಿ ಕಂಪ್ಲೀಟಾಗಿ ಪ್ಯಾಕೇಜ್ ಮುಖಾಂತರ ಗೊಬ್ಬರನ ಕೊಡ್ತೀವಿ. ಸೊ ಅದನ್ನು ಇವರು ಜಯಪ್ಪ ಅವರು ಬಳಸಿದ್ದಾರೆ ತಮ್ಮ ಅಡಿಕೆ ಗಿಡಗಳಿಗೆ. ಅವರ ಅನಿಸಿಕೆನ ಕೇಳೋಣ, ಅಂದರೆ ರಿಸಲ್ಟ್ ಯಾವ ಥರ ಇತ್ತು, ನಮ್ಮ ಗ್ರೋಮರ್ ಗೊಬ್ಬರ ಬಳಸಿರೋದ್ರಿಂದ ಅವರಿಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ, ಗಿಡಗಳು ಯಾವ ಥರ ಇದ್ದಾವೆ, ಹೋದ ವರ್ಷ ಎಷ್ಟು ಇಳುವರಿ ಬಂದಿತ್ತು ಅಂದರೆ ಮುಂಚೆ, ಆಮೇಲೆ ಗ್ರೋಮರ್ ಗೊಬ್ಬರ ಬಳಸಿದಾಗಿಂದ ಎಷ್ಟು ಇಳುವರಿ ಬರ್ತಿದೆ, ವೇರಿಯೇಷನ್ ಏನಾದರೂ ಇದೆಯಾ, ಈ ಮಾಹಿತಿನ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ, ನಮ್ಮ ಹೆಸರು ಜಯಪ್ಪ ಅಂತಂದೇಳಿ. ನಮ್ಮದು ಸವಳಂಗ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗ ಮಾದಾಪುರ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಒಂದು ಐದು ಚಿಲ್ಲರೆ ಎಕರೆ ಇಲ್ಲಿ ಅಡಿಕೆ ಬೆಳೆ ಮಾಡಿದ್ದೀವಿ. ಅದರಲ್ಲಿ ನಾವು ಸತತವಾಗಿ ಎದ್ದು ಅವ್ರ ಆಫೀಸಿಗೆ ಹೋದ್ವಿ, ನೇಮತಿಯಲ್ಲಿರೋಂಥ ಆಫೀಸಿಗೆ. ಆ ಆಫೀಸಲ್ಲಿ ಅವರೆಲ್ಲ ಮಾತಾಡಿದ ಮೇಲೆ ನನ್ನ ತೋಟಕ್ಕೆ ಬಂದು ನೋಡಿ, ನಿಮ್ಮ ತೋಟದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಮಾಡಿ ನಿಮಗೆ ಏನೇನು ಕೊರತೆ ಐತಿ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಾನು ಕೊಡ್ತಾ ಬಂದೆ. ಸತತವಾಗಿ ನಂದು ಇಳುವರಿನೂ ಏನು ತಲೆ ಹೋಗೋದು ವರ್ಷಕ್ಕೆ 40ರಿಂದ 50 ಗಿಡ ತನಕ ಹೋಗ್ತಾ ಬಂದಿತ್ತು. ಅದನ್ನು ಕೊಡಕತ್ತಿದ್ಮೇಲೆ ನಾನು ವರ್ಷ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈಗ ನನ್ನ ತೋಟದಲ್ಲಿ ವರ್ಷಕ್ಕೆ 1-2 ಗಿಡ 3 ಗಿಡ ಅಷ್ಟೇನೆ, ಆ ಮಟ್ಟಕ್ಕೆ ಬಂದು ಇತ್ಕೊಂಡತ್ತೆ. ಒಂದು ವರ್ಷಕ್ಕೆ 40ರಿಂದ 50 ಗಿಡ ಹೋಗೋಂಥದ್ದು 2-3 ಗಿಡಕ್ಕೆ ಬಂದು ಇತ್ಕೊಂಡೈತಿ. ಇಳುವರಿನೂ ಒಂದೇ ಲೆವೆಲ್ ಅನ್ನು ಕಾಪಾಡ್ಕೊಂಡು ಬರ್ತಾ ಐತಿ. ಈ ವರ್ಷದ ಮಾಹಿತಿ ಪ್ರಕಾರ 2023ರಲ್ಲಿ ಆಲ್ಮೋಸ್ಟ್ ಆಲ್ ಸುತ್ತಮುತ್ತ ನಾನು ಕೇಳಿರೋ ಪ್ರಕಾರ ಇಳುವರಿ ಎಲ್ಲ ಕಡೆ ಕಡಿಮೆ ಆಗಿದ್ದಾವೆ. ಆದ್ರೆ ನಮ್ಮ ತೋಟದಲ್ಲಿ ಹೋದನೇ ವರ್ಷ ಏನು ಕಾಪಾಡ್ಕೊಂಡಿತ್ತು ಅದಕ್ಕಿಂತ 7-8 ಕ್ವಿಂಟಲ್ ಜಾಸ್ತಿ ಬಂತು. ನಂದು ಒಂದು 300 ಚಿಲ್ಲರ 300 ಹತ್ತತ್ರ 290 ಹಿಂಗೆಲ್ಲ ಬರ್ತಿತ್ತು. ಈ ಸರಿ 308 ಕ್ವಿಂಟಲ್ ಆಯ್ತು. ನನಗೆ ಖುಷಿ ಆಯ್ತು. ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡಾಗ ನಾನು ಇದನ್ನು ಫಾಲೋ ಮಾಡಿದ್ದಕ್ಕೆ ನನಗೆ ಇವತ್ತು ಒಂದು ಒಳ್ಳೆ ಬೆನಿಫಿಟ್ ಆಯ್ತು ಅಂತಂದೇಳಿ ನಾನು ಈಗ ಒಂದು ತಿಂಗಳ ಹಿಂದೆ ಮತ್ತೆ ಮೆಡಿಸಿನ್ ಮಾಡಿದ್ದೀನಿ. ಇವಾಗ 6 ತಿಂಗಳಿಗೆ ಒಂದ್ಸರಿ ನಾನು ಇದನ್ನು ಮಾಡ್ತಾ ಇದ್ದೀನಿ. ವರ್ಷಕ್ಕೆ 2 ಸತಿ ಅಡಿಕೆಗೆ ಮಾಡ್ತಾ ಇದ್ದೀನಿ. ನೀವು ಇವಾಗ ಇದನ್ನ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರೋಮರ್ ಪ್ಯಾಕೇಜ್ನ ಬಳಸೋದ್ರಿಂದ ಯಾವ ಥರ ಅನುಕೂಲಗಳಿದ್ದಾವೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇರೆ ರೈತರಿಗೆ? ನನಗೆ ತಿಳಿದ ಮಟ್ಟಿಗೆ ನಾನು ಒಬ್ಬ ವಿದ್ಯಾವಂತ, ನಾನು ಕಂಪ್ನಿಯವ್ರದ ರೆಫರ್ ಮಾಡ್ತಾ ಇದ್ದೀನಿ. ಅವ್ರು ಮಾಡೋಕತ್ತಿದ ಮೇಲೆ ನನಗೆ ಬೆನಿಫಿಟ್ ಆಯಿತು. ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀವು ಮಾಡಿರಿ. ಈ ವರ್ಷ ಹೊಸದಾಗಿ ಒಂದು 5-6 ಜನ ರೈತರುಗಳು ಫಾಲೋ ಮಾಡಿ ಅವ್ರನ್ನ ಮೆಡಿಸಿನನ್ನು ತಗೊಂಬಂದು ಆಲ್ರೆಡಿ ಹಾಕಿದರು. ನನ್ನ ಜೊತೆ ನಾನು ಹಾಕಿ ಒಂದು ವಾರಕ್ಕೆ ಹಿಂದೆ ಮುಂದೆ ಹಾಕಿದ್ರು. ಅವ್ರ ರಿಸಲ್ಟ್ ಹೆಂಗೆ ಮುಂದೆ ಅವ್ರ ಅನುಭವ ಅವ್ರು ಹೇಳ್ಕೊಂತಾರೆ. ನನ್ನ ಅನುಭವದ ಪ್ರಕಾರ ನನಗೆ ಸಾಕಷ್ಟು ಖುಷಿ ಕೊಟ್ಟೈತಿ, ತೃಪ್ತಿ ಐತಿ. ಅದ್ರ ಮ್ಯಾಗೆ ಈ ಡಯಾಂಚ ಹಾಕ್ತಾನೆ, ಸೆಣಬು, ಆಮೇಲೆ ಹಲಸಂದಿ ಇವನ್ನ ಹಾಕಿ ಒಂದು 3 ತಿಂಗಳಿಗೆ ಒಂದೊಂದ್ಸರಿ ಕಟಾವು ಮಾಡ್ತಾ ಇರ್ತಾನೆ. ಅಂದರೆ ಕೊಯ್ಲು ಟೈಮಿಗೆ ಮಾತ್ರ ಹೊಲ ಕ್ಲೀನ್ ಇಟ್ಕೊಂಡಿರ್ತಾನೆ. ಈ ಬೇಸಿಗೆಯಲ್ಲಿ ನೆಲ ತಂಪಾಗಿರಲಿ ಅಂತಂದು ಹೇಳಿ, ಇಲ್ಲಾಂದ್ರೆ ಮೈಟ್ಸ್ ಪ್ರಾಬ್ಲಮ್ ಜಾಸ್ತಿ ಅಡಿಕೆ ಗಿಡದಲ್ಲಿ. ಹೌದು. ಸೊ ಇವಾಗ ಎಲ್ಲ ರೈತ ಬಾಂಧವರು ನಿಮ್ಮ ಹತ್ರ ಇರೋಂಥ ಗ್ರೋಮರ್ ಅಂಗಡಿಗಳಿಗೆ ಹೋದ್ರೂ ಕೂಡ ನಿಮಗೆ ಅಡಿಕೆಗೆ ಬೇಕಾದಂಥ ಕಂಪ್ಲೀಟ್ ಪ್ಯಾಕೇಜನ್ನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತು ಒಂದು ಗಿಡಕ್ಕೆ ಕಾಸ್ಟ್ ಎಷ್ಟಾಗುತ್ತೆ, ಒಂದು ಎಕರೆಗೆ ಎಷ್ಟಾಗುತ್ತೆ, ಒಂದು ಗಿಡಕ್ಕೆ ಎಷ್ಟು ಗ್ರಾಮ್ನಂತೆ ಗೊಬ್ಬರ ಕೊಡಬೇಕು, ಇವೆಲ್ಲ ಮಾಹಿತಿನೂ ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ಎಲ್ರಿಗೂ ಧನ್ಯವಾದಗಳು.